ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಪ್ರತ್ಯೇಕ ಉತ್ತರ ಕರ್ನಾಟಕ ಕೂಗೋ ವಿಚಾರ ಸಂಬಂಧ ಶಾಸಕ ರಾಜು ಕಾಗೆ ಪತ್ರ ಬರೆದದ್ದು ಗೊತ್ತಿಲ್ಲ. ಅಖಂಡ ಕರ್ನಾಟಕ ಇರಬೇಕು ಅನ್ನೋದು ನಮ್ಮ ನಿಲುವಾಗಿದೆ. ಪ್ರತ್ಯೇಕತೆ ಬಗ್ಗೆ ಸತೀಶ್ ಜಾರಕಿಹೊಳಿ ತಮ್ಮ ನಿಲುವನ್ನ ಸ್ಪಷ್ಟನೆ ಮಾಡಿದ್ದಾರೆ. ಉಮೇಶ್ ಕತ್ತಿ ಇದ್ದಾಗಲೇ ಅಖಂಡ ಕರ್ನಾಟಕ ಕೂಗು ಎಂದಿದ್ದೆ. ಹೇಳೋದಕ್ಕೆ ಎಲ್ರಿಗೂ ಕೂಡ ಸ್ವತಂತ್ರ ಇದೆ. ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜು ಕಾಗೆ ಅವರು ಬರೆದಿರುವಂತಹ ಪತ್ರದ ಬಗ್ಗೆ ನನಗೆ ಗೊತ್ತಿಲ್ಲ. ಆದರೆ ಅಖಂಡ ಕರ್ನಾಟಕದ ಕೂಗು ಮೊದಲಿಂದ ಕೂಡ ಇದೆ. ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿ ಆಗಾಗ ಕೂಗುಗಳು ಹೇಳ್ತಾನೆ ಇರುತ್ತೆ. ರಾಜು ಕಾಗೆ ಅವರ ಪತ್ರದ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಅಖಂಡ ಕರ್ನಾಟಕ ಇರಬೇಕು. ನಾವು ನೋಡಿಲ್ಲ ಪತ್ರ, ನೀವೇ ನೋಡಿದ್ರೆ ನಿಮ್ಗೆ ಇದೇರ ಅದು ಏನು ನೋಡಬೇಕು, ಏನು ಸ್ಪೆಸಿಫಿಕ್ ಆಗಿ ಬರ್ತಾರ ಹತ್ರ ಹಂಗೆ ಉಲ್ಲೇಖ ಮಾಡಿದಾರೆ ಆಗ್ಲೇಬೇಕಂದ್ರೆ ಹಂಗೇನು ಬರ್ಲಿಕ್ಕಿಲ್ಲ. ಬೇರೆ ನೆಗ್ಲೆಕ್ಟ್ ಮಾಡಿದೆ ಅಂತ ಹೇಳಿರ್ಬೇಕಷ್ಟೇ. ನೆಗ್ಲೆಕ್ಟ್ ಮಾಡಿದೆ ಪ್ರತ್ಯೇಕ ಮಾಡಂತ ಇಲ್ಲಿ ಬಹುಶಃ ಹೇಳಿಲ್ಲ. ಆದರೆ ನಮಗೂ ಸಿಗಬೇಕಾದ ಸವಲತ್ತು ಸಿಕ್ಕಿಲ್ಲ ಅಂತ ಹೇಳಿರ್ಬೋದು ಅಷ್ಟೇ. ನಮ್ಮ ಒಪಿನಿಯನ್ ಹಿಂದಿ ಹೇಳಿದ್ರಲ್ಲ, ಅಖಂಡ ಇರಬೇಕಂತ ಹೇಳಿದ್ರು. ಅಖಂಡ ಇರಬೇಕು ಈ ಪ್ರಶ್ನೆಯಲ್ಲಿ. ಆವಾಗ ಕತ್ತಿ ಹೇಳಿದ್ವಿ, ನಾವು ಅಖಂಡ ಇರಬೇಕಂತ ಹೇಳಿದ್ವಿ. ಕತ್ತಿಯವ್ರು ಹೇಳಿದಾಗೆ ಸುಮಾರು 5-6 ವರ್ಷದಿಂದನೇ ಹೇಳ್ತಾ ಇದ್ರು ಅವರು. ಅವಾಗ ಕೂಡ ನಾವು ಅಖಂಡ ಇರಬೇಕಂತ ಹೇಳಿದ್ದೀವಿ. ಅಖಂಡ ಕರ್ನಾಟಕ ಇರಬೇಕು. ನಾವು ನೋಡಿಲ್ಲ ಪತ್ರ, ನೀವೇ ನೋಡಿದ್ರೆ ನಿಮ್ಗೆ ಇದೇರ ಅದು ಏನು ನೋಡಬೇಕು, ಏನು ಸ್ಪೆಸಿಫಿಕ್